ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ 2ನೇ ವಾರದಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಒತ್ತಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಅಂದರೆ ನೀವು ಸದಾ ನೋಟಿಫೈ ಆಗಿ ಇರ್ತೀರಾ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಈ ಒಂದು ವಿಡಿಯೋನ PDF ನಿಮಗೆ ಸಿಗುತ್ತೆ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ 1ನೇ ವಾರದ ಪ್ರಜಾವಾಣಿ ಪೇಪರ್ಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡಿದೆ. ಇದು 2ನೇ ವಾರದಲ್ಲಿ ಬಂದಿರುವ ಪ್ರಜಾವಾಣಿ ಪೇಪರ್ಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ ಇರೋದು ಕಾಸರಗೋಡು ಪಡುಬಿದ್ದ ತೀರಕ್ಕೆ ಬ್ಲೂ ಫ್ಲಾಗ್ ಅಂತ ಇದೆ. ಅಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಇದೆ. ನೀಲಿ ಧ್ವಜ ಪ್ರಮಾಣೀಕರಣದ ಒಂದು ಪ್ರಶಸ್ತಿ ಬಗ್ಗೆ ಇದೆ. ಸೊ ಇದು ಯಾಕೆ ನ್ಯೂಸ್ ಇಲ್ಲದಂದರೆ ನಮ್ಮ ಕೇಂದ್ರ ಸರ್ಕಾರ 8 ಕಡಲ ತೀರಗಳನ್ನು ಅಂದರೆ ಬೀಚಸ್ಗಳನ್ನು ಆಯ್ಕೆ ಮಾಡಿತ್ತು. ಸೊ ಆಯ್ಕೆ ಮಾಡಿ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಒಂದು ಸ್ಪರ್ಧೆ ಇರುತ್ತೆ, ಆ ಸ್ಪರ್ಧೆಗೆ ಕಳಿಸ್ಕೊಡಲಾಗಿತ್ತು. ಸೊ ಆ ಒಂದು ಸ್ಪರ್ಧೆಯಲ್ಲಿ ನಮ್ಮ ಭಾರತದ 8 ಕಡಲ ತೀರಗಳಿಗೆ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗಿದೆ. ಸೊ ಅದರಲ್ಲಿ ಕರ್ನಾಟಕದ 2 ಬೀಚ್ಗಳಿಗೆ, ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡು ಮತ್ತು ಇನ್ನೊಂದು ಉಡುಪಿ ಜಿಲ್ಲೆಯ ಪಡುಬಿದ್ರೆ. ಈ 2 ಬೀಚ್ಗಳಿಗೆ ಅಂದರೆ ನಮ್ಮ ಕರ್ನಾಟಕದ 2 ಬೀಚ್ಗಳಿಗೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂದರೆ ನೀಲಿ ಧ್ವಜ ಪ್ರಮಾಣ ಪತ್ರನ ಸಿಕ್ಕಿದೆ. ಟೋಟಲ್ ಆಗಿ 8 ಕಡಲ ತೀರಗಳು ಸಿಕ್ಕಿದೆ. ಅವು ಯಾವಂದರೆ, ಒಂದು ಗುಜರಾತ್ನ ಶಿವರಾಜ್ಪುರ, ದಿವ್ನ ಗೋಗ್ಲಾ, ಕೇರಳದ ಕಪ್ಪಾಡ್, ಆಂಧ್ರ ಪ್ರದೇಶದ ಋಷಿಕೊಂಡ, ಒಡಿಶಾದ ಗೋಲ್ಡನ್, ಅಂಡಮಾನ್ ದ್ವೀಪದ ರಾಧಾನಗರ್, ಜೊತೆಗೆ ನಮ್ಮ ಕರ್ನಾಟಕದ ಹೊನ್ನಾವರ ತಾಲೂಕಿನ ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಯ ಪಡುಬಿದ್ರೆ. ಸೊ ಟೋಟಲ್ ಆಗಿ 8 ಕಡಲ ತೀರಗಳಿಗೆ ಈ ಒಂದು ಪ್ರತಿಷ್ಠಿತವಾದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಯಾರು ಕೊಡ್ತಾರೆ? ಸೊ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡೋದು ಪರಿಸರ ಶಿಕ್ಷಣಕ್ಕಾಗಿ ವೇದಿಕೆ ಅಂತ ಒಂದು ಸಂಸ್ಥೆ ಇದೆ, ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ. ಇದು ಎಲ್ಲಿದೆ ಅಂತಂದರೆ ಡೆನ್ಮಾರ್ಕ್ನ ಕೋಪನ್ ಹೆಗ್ನಲ್ಲಿದೆ. ಸೊ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, 30ಕ್ಕೂ ಹೆಚ್ಚು ಮಾನದಂಡಗಳನ್ನು ಪರಿಗಣನೆ ಮಾಡಿ ಸೊ ಅವುಗಳ ಆಧಾರಿತವಾಗಿ ಕಡಲ ತೀರಗಳಲ್ಲಿ ನೀಲಿ ಬಣ್ಣದ ಧ್ವಜವನ್ನು ಆರೋಹಣ ಮಾಡುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 50 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ವು. ಸೊ 50 ದೇಶಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗಿದೆ. ಅದರಲ್ಲಿ ಕಡಲ ತೀರಗಳ ಉತ್ತಮ ನಿರ್ವಹಣೆಯ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತಕ್ಕೆ 3ನೇ ಸ್ಥಾನವನ್ನು ಸಿಕ್ಕಿದೆ. ಅಂದರೆ ನಮ್ಮ ದೇಶದಲ್ಲಿ ನಾವು ಕಡಲ ತೀರಗಳನ್ನು, ಬೀಚಸ್ಗಳನ್ನು ಉತ್ತಮ ನಿರ್ವಹಣೆ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಪಟ್ಟಿಯಲ್ಲಿ 3ನೇ ಸ್ಥಾನ ನಮಗೆ ಸಿಕ್ಕಿದೆ. ಈ ಒಂದು ಮಾಹಿತಿಯನ್ನು ನಮ್ಮ ಭಾರತದ ಬ್ಲೂ ಫ್ಲಾಗ್ ಕಡಲ ತೀರದ ಅಭಿಯಾನ ನಾಯಕರಾಗಿದ್ದಾರೆ ಸಂಜಯ್ ಜಲ್ಲಾರ್ ಅವರು ಈ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಬಗ್ಗೆ ನಾವು ಇನ್ನಷ್ಟು ಹೇಳಬೇಕಾದ್ರೆ, ಈ ಒಂದು ಸಂಸ್ಥೆ ಏನು ಮಾಡುತ್ತೆ, 30ಕ್ಕಿಂತ ಹೆಚ್ಚು ಮಾನದಂಡಗಳನ್ನು ಪರಿಗಣನೆ ಮಾಡಿ ಈ ಒಂದು ಸರ್ಟಿಫಿಕೇಶನ್ ಕೊಡುತ್ತೆ. ಸೊ ಯಾವ ಮಾನದಂಡಗಳು ಅಂದರೆ, ಇವಾಗ ಒಂದು ಬೀಚ್ ಇದೆ ಅಂದರೆ ಆ ಬೀಚಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಮಾಹಿತಿ ಇರಬೇಕು, ಅಲ್ಲಿ ಪ್ರದರ್ಶನ ಮಾಡಬೇಕು. ಎರಡನೇದಾಗಿ ಪರಿಸರದ ಜ್ಞಾನ ಕುರಿತು, ಅಂದರೆ ಇಲ್ಲಿ ಒಂದು ಬೀಚ್ ಇದೆ ಅಂದರೆ ಆ ಬೀಚ್ನಲ್ಲಿ ಏನು ಜನಗಳು ಬರ್ತಾ ಇರ್ತಾರೆ, ಸೊ ಟೂರಿಸಂಗೋಸ್ಕರ ಇರ್ಬೋದು, ಅಥವಾ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳೇನು ಜನರಿದ್ದಾರೆ, ಸೊ ಅವರಿಗೆ ಪರಿಸರ ಜ್ಞಾನದ ಬಗ್ಗೆ ಗೊತ್ತಿರಬೇಕು, ಅಂದರೆ ಎನ್ವೈರನ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ನಾವು ಪರಿಸರವನ್ನು ಹಾಳು ಮಾಡಬಾರ್ದು, ಪೊಲ್ಯೂಟ್ ಮಾಡಬಾರ್ದು. ಸೊ ಅದರ ಬಗ್ಗೆ ಕೆಲವು ಚಟುವಟಿಕೆಗಳನ್ನು ನಡೆಸಬೇಕು. ಮೂರನೇದಾಗಿ ಸ್ನಾನ ಮಾಡುವ ನೀರಿನ ಗುಣಮಟ್ಟದ ಪ್ರದರ್ಶನ, ಅಂದರೆ ಇಲ್ಲಿ ಏನು ನೀರಿರುತ್ತೆ ಆ ನೀರು ಸ್ನಾನ ಮಾಡೋಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ನೀರಿರಬೇಕು, ಸೂಕ್ತವಾದ ನೀರಿರಬೇಕು. 4ನೇದು ಸ್ಥಳೀಯ ಪರಿಸರ, ವಾತಾವರಣ ಮತ್ತು ಸಾಂಸ್ಕೃತಿಕ ತಾಣಗಳ ಮಾಹಿತಿ ಪ್ರದರ್ಶನ. ಸೊ ಈ ಸ್ಥಳಗಳಲ್ಲಿ ಪರಿಸರದ ಬಗ್ಗೆ, ವಾತಾವರಣದ ಬಗ್ಗೆ ಮತ್ತು ಸಾಂಸ್ಕೃತಿಕ ತಾಣಗಳ ಮಾಹಿತಿ ಏನು ಮಾಡಬೇಕು, ಇಲ್ಲಿ ಪ್ರದರ್ಶನ ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟು ಸಮುದ್ರದ ನೀರಿನ ಗುಣಮಟ್ಟದ ಬಗ್ಗೆ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು. 6ನೇದು ಈ ಏನು ನೀರಿದೆ ಬೀಚಲ್ಲಿ, ಆ ಬೀಚ್ಗೆ ಕೈಗಾರಿಕೆ ಅಂದರೆ ಇಂಡಸ್ಟ್ರಿಗಳಿಂದ ಮತ್ತು ವಸತಿ ಪ್ರದೇಶದ ತ್ಯಾಜ್ಯ ಅದಕ್ಕೆ ಕನೆಕ್ಟ್ ಆಗಬಾರ್ದು. ಸೊ ಅದರಿಂದ ಕಡಲ ತೀರಗಳ ಮೇಲೆ ಯಾವುದೇ ಒಂದು ಪರಿಣಾಮನ ಬೀರಬಾರ್ದು. ನೆಕ್ಸ್ಟು ಅಂಗವಿಕಲರು ಕಡಲ ತೀರ ಪ್ರವೇಶಿಸಲು ವ್ಯವಸ್ಥೆಯನ್ನು ಇರಬೇಕು. ಅಂದರೆ ಇಲ್ಲಿ ಈ ಬೀಚಸ್ಗಳಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಳು, ಅಂಗವಿಕಲರು ಈಸಿಯಾಗಿ ಇಲ್ಲಿ ಹೋಗಬೇಕು, ಅವರಿಗೆ ಒಂದು ವ್ಯವಸ್ಥೆ ಇರಬೇಕು. ಸೊ ಇವೆಲ್ಲ ಮಾನದಂಡಗಳನ್ನು ಪರಿಗಣನೆ ಮಾಡಿ ಈ ಒಂದು ಸಂಸ್ಥೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್, ಈ ಸಂಸ್ಥೆ ಏನು ಮಾಡುತ್ತೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡುತ್ತೆ. ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳಿಗೆ ಕೊಡುತ್ತೆ. ಸೊ ಅಂದರೆ ಯಾವ ದೇಶಗಳು ಇದರಲ್ಲಿ ಪಾಲ್ಗೊಳ್ತವೆ, ಸೊ ಆ ದೇಶಗಳು ಕೊಡುತ್ತವೆ. ಬಟ್ ಈ ಒಂದು ಸಂಸ್ಥೆಯಲ್ಲಿ
77 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಈ ಬ್ಲೂ ಫ್ಲಾಗ್ ಪ್ರಶಸ್ತಿ ನೀಡುವ FEE ನೋಡಿ. ಸ್ವಲ್ಪ ನಾವಿಲ್ಲಿ ಫೌಂಡೇಶನ್ ಬಗ್ಗೆ ಇನ್ನಷ್ಟು ಹೇಳಬೇಕಾದ್ರೆ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 1985ರಲ್ಲಿ ಎಲ್ಲಿ ಫ್ರಾನ್ಸ್ನಲ್ಲಿ. ನಂತರ 1987ರಿಂದ ಯುರೋಪಲ್ಲಿ ಸ್ಟಾರ್ಟ್ ಆಗುತ್ತೆ, ಇಂಪ್ಲಿಮೆಂಟ್ ಆಗೋದು. 2001ರಿಂದ ಯುರೋಪ್ನ ಹೊರಗಡೆ ಇರುವ ದೇಶಗಳಿಗೆ ಅದು ಸ್ಟಾರ್ಟ್ ಆಗಿದೆ ಅಂದರೆ ಕೊಡೋದು. ಸೊ ಇಲ್ಲಿ 2001ರಿಂದ ನಮ್ಮ ದೇಶನೂ ಸಹಿತ ಇದರಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದೆ. 2001ರಿಂದ ಈ ಸ್ಪರ್ಧೆ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ 70ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಈ ರಾಷ್ಟ್ರಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತವೆ, ವಿಶ್ವದ ಎಲ್ಲ ರಾಷ್ಟ್ರಗಳು. ಆದರೆ ನಮ್ಮ ಭಾರತ 2019ರಲ್ಲಿ 13 ಬೀಚ್ಗಳನ್ನು ರೆಕಮೆಂಡ್ ಮಾಡಿತ್ತು, ಆಯ್ಕೆ ಮಾಡಿ ಒಂದು ಸ್ಪರ್ಧೆಗೆ ಕಳಿಸಿದ್ದು. ಬಟ್ ಯಾವುದೇ ಪ್ರಶಸ್ತಿಗಳನ್ನು ನಾವು ಪಡ್ಕೊಂಡಿಲ್ಲ, ಅಂದರೆ ಯಾವುದೇ ಬೀಚ್ಗಳಿಗೆ ಪ್ರಶಸ್ತಿಯನ್ನು ಸಿಕ್ಕಿಲ್ಲ. ಯಾಕಂದರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಸಂಸ್ಥೆಯ ಕೆಲವು ನಿಬಂಧನೆಗಳಿದ್ದಾವೆ. ಆ ನಿಬಂಧನೆಗಳನ್ನು ತಪ್ಪದೇ ನಾವು ಪಾಲಿಸಬೇಕು. ತಪ್ಪದೇ ಪಾಲಿಸಿದಾಗ ಮಾತ್ರ ಅಂಥ ಬೀಚ್ಗಳನ್ನು ನಾವು ಆಯ್ಕೆ ಮಾಡಿ ಸ್ಪರ್ಧೆಗೆ ಕಳಿಸಬೇಕಾಗುತ್ತೆ, ಅಂದರೆ ಅವಕಾಶ ಇರುತ್ತೆ ನಮಗೆ. ಸೊ ಪ್ರಶಸ್ತಿಯನ್ನು ಇದುವರೆಗೆ ವಿಶ್ವದ 51 ದೇಶಗಳ ಬೀಚ್ಗಳಿಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸ್ಪೇನ್ ದೇಶವಿದೆ. ಆ ಸ್ಪೇನ್ ದೇಶದಲ್ಲಿ 578 ಬ್ಲೂ ಫ್ಲಾಗ್ ಬೀಚ್ಗಳಿದ್ದಾವೆ. ಅಂದರೆ ಟೋಟಲ್ ಆಗಿ 578 ಬೀಚ್ಗಳು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡ್ಕೊಂಡಿದ್ದಾವೆ. ಮತ್ತು ಈ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆ ಇಕೋ ಸ್ಕೂಲ್, ಯಂಗ್ ರಿಪೋರ್ಟರ್ ಫಾರ್ ದಿ ಎನ್ವೈರನ್ಮೆಂಟಲ್, ಲರ್ನಿಂಗ್ ಅಬೌಟ್ ಫಾರೆಸ್ಟ್, ಗ್ರೀನ್ ಕೀ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಸಹಿತ ಈ ಒಂದು ಸಂಸ್ಥೆ ನೀಡುತ್ತೆ. ಅಂದರೆ ಸಮುದ್ರ ತೀರದ ಸ್ವಚ್ಛತೆಯನ್ನು ಕಾಪಾಡಬೇಕು, ನಾವು ಅದನ್ನು ಮಾಲಿನ್ಯ ಮಾಡಬಹುದು. ಸೊ ಅದು ತಡೆಗೋಸ್ಕರ ಈ ಥರ ಹಲವಾರು ಪ್ರಶಸ್ತಿಗಳನ್ನು ಈ ಒಂದು ಸಂಸ್ಥೆ ಕೊಡ್ತಾ ಹೋಗುತ್ತೆ. ಅದರಿಂದ ನಮಗೆ ಇವತ್ತನೇ ಹೇಳಿದ ಪ್ರಕಾರ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್ ಎಂಬ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತಕ್ಕೆ 3ನೇ ಬಹುಮಾನ ಸಿಕ್ಕಿದೆ. ನೆಕ್ಸ್ಟು ಇವಾಗ ನೋಡಿ, ಈ ಒಂದು ಸಂಸ್ಥೆ ಏನಿದೆ ಡೆನ್ಮಾರ್ಕ್ನ ಕೋಪೆನ್ ಹ್ಯಾಗ್ನಲ್ಲಿ ಎಲ್ಲಿದೆ ಇದು? ಡೆನ್ಮಾರ್ಕ್ನ ಕೋಪೆನ್ ಹ್ಯಾಗ್ನಲ್ಲಿ ಇದೆ. ಸೊ ಈ ಸಂಸ್ಥೆ ಸಮುದ್ರ ತೀರಗಳಿಗೆ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತಾ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೂ ಸಹಿತ ಬೀಚಸ್ಗಳನ್ನು ನಾವು ಬಹಳಷ್ಟು ಚೆನ್ನಾಗಿಡಬೇಕು, ಉತ್ತಮವಾಗಿ ನಿರ್ವಹಣೆ ಮಾಡಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಒಂದು ಸರ್ವಿಸ್ ಅನ್ನು ನಮ್ಮ ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಅದು ಕೇಂದ್ರ ಪರಿಸರ ಸಚಿವಾಲಯದ ಮೂಲಕ. ಸೊ ಆ ಒಂದು ಸರ್ವಿಸ್ನ ಹೆಸರು ಬೀಚ್ ಎನ್ವೈರನ್ಮೆಂಟ್ ಅಂಡ್ ಆಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ, ಶಾರ್ಟ್ ಆಗಿ ಇದನ್ನು ಬೀಮ್ಸ್ ಅಂತ ಕರಿತೀವಿ. ಸೊ ಈ ಬೀಮ್ಸ್ ಮೂಲಕ ನಮ್ಮ ದೇಶದಲ್ಲಿರುವ ಬೀಚಸ್ಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡೋಕ್ಕೋಸ್ಕರ ಸಹಾಯ ಮಾಡಲಾಗುತ್ತೆ. ಸೊ ಅಂಥ ನಿರ್ವಹಣೆ ಮಾಡಿರುವ ಬೀಚಸ್ಗಳನ್ನು ಏನು ಮಾಡ್ತಾರೆ, ಆಯ್ಕೆ ಮಾಡಿ ಈ ಸ್ಪರ್ಧೆಗೆ ಕಳಿಸ್ತಾರೆ. ಸೊ ನಮ್ಮ ಒಂದು ಟಾರ್ಗೆಟ್ ಇದೆ, 2025 ಒಳಗಾಗಿ ನಮ್ಮ ದೇಶದ 100 ಬೀಚಸ್ಗಳು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡ್ಕೋಬೇಕಂತ ನಾವು ಒಂದು ಟಾರ್ಗೆಟ್ನ ಹಾಕೊಂಡಿದ್ವಿ. ಎರಡನೇದಾಗಿ 1997ರ ರಿಯೋ ಶೃಂಗಸಭೆಯಲ್ಲಿ ಸಂಯೋಜಿತ ಕರಾವಳಿ ವಲಯ ನಿರ್ವಹಣಾ ಯೋಜನೆ ಆಗಿದೆ, ಅಲ್ಲಿ ಸ್ಥಾಪನೆಯಾಗಿದೆ. ಸೊ ಅದಕ್ಕೆ ವಿಶ್ವ ಬ್ಯಾಂಕ್ ಸಹಿತ ಹಣಕಾಸಿನ ಒಂದು ನೆರವನ್ನು ಕೊಡ್ತಾ ಇದೆ. ಮತ್ತೆ ಈ ಒಂದು ಯೋಜನೆ ಅನುಷ್ಠಾನಗೊಳಿಸೋಸ್ಕರ ಚೆನ್ನೈನ ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಏನಾಗಿದೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ಸಲಹೆ ಸೂಚನೆಗಳನ್ನು ನೀಡ್ತಾ ಇದೆ. ನೆಕ್ಸ್ಟು TRP ಬಗ್ಗೆ ಇದೆ. ಸೊ ರೀಸೆಂಟ್ ಆಗಿ TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್, ಇದು ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂದರೆ ಈ ಮುಂಬೈನ ಕಮಿಷನರ್ ಆದ ಒಬ್ಬರು, ಸೊ ಅವ್ರೇನು ಮಾಡಿದ್ದಾರೆ, ದೇಶದ ಜನಪ್ರಿಯ ಸುದ್ದಿವಾಹಿನಿ ದಟ್ ಇಸ್ ರಿಪಬ್ಲಿಕ್ ಟಿವಿ ಮತ್ತು 2 ಪ್ರಾದೇಶಿಕ ಸುದ್ದಿವಾಹಿನಿಗಳು ಏನು ಮಾಡ್ತಾ ಇದ್ದಾವೆ, ಜಾಹೀರಾತು ಆದಾಯಕ್ಕೋಸ್ಕರ ಅವರು TRP ಅನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿಯ ವಿರುದ್ಧ ಅವರು ಏನು ಮಾಡಿದ್ದಾರೆ, ಸೊ ಒಂದು ಕೇಸನ್ನು ಹಾಕಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿತ್ತು. ಬಟ್ ನಮಗೆ ಇಲ್ಲಿ TRP ಅಂದರೆ ಏನು, ಸೊ ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ತಿಳ್ಕೊಳ್ಳಿ, TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಸೊ ಈ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅನ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ ವೀಕ್ಷಕರನ್ನ ಮೌಲ್ಯಮಾಪನ ಮಾಡಲು ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಏಜೆನ್ಸಿಗಳು ಯೂಸ್ ಮಾಡ್ತಾರೆ. ಅವರು ಮಾಡುವ ಒಂದು ಸಾಧನ. ಯಾಕೆ ಅವರು ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ನಿಮ್ಮ ಮನೆಯಲ್ಲಿ ಟಿವಿ ಇದೆ. ಸೊ ಟಿವಿ ಇದ್ದಾಗ ನೀವು ಒಂದು ಚಾನಲ್ನ ಒಂದು ನಿರ್ದಿಷ್ಟ ಟೈಮಲ್ಲಿ ಅಥವಾ ಇದೇ ಚಾನಲ್ನ ನೀವು ನೋಡ್ತಾ ಇರ್ತೀರಾ. ಸೊ ನೋಡ್ತಾ ಇದ್ದಾಗ ಏನಾಗುತ್ತೆ, ಈ ಏಜೆನ್ಸಿಗಳಿಗೆ, ಜಾಹೀರಾತು ಏಜೆನ್ಸಿಗಳಿಗೆ, ಮಾರ್ಕೆಟಿಂಗ್ಗಳಿಗೆ ನಿಮ್ಮ ಮನೆಯಲ್ಲಿ ಯಾವ ಟಿವಿ ಚಾನಲನ್ನು ನೀವು ಹೆಚ್ಚು ನೋಡ್ತೀರ ಅಂತ ಗೊತ್ತಾದಾಗ ಅದೇ ಟಿವಿ ಚಾನಲ್ ಏನು ಮಾಡ್ತಾರೆ, ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಏಜೆನ್ಸಿಗಳ ಆ್ಯಡ್ಸ್ಗಳನ್ನು ಕೊಡ್ತಾರೆ. ಹಾಗಾಗಿ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಏಜೆನ್ಸಿಗಳು ಏನು ಮಾಡ್ತವೆ, ಈ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸನ್ನು ಕೊಡ್ತಾರೆ, ಪಾಯಿಂಟ್ಸನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ವೀಕ್ಷಕರ ಮೌಲ್ಯಮಾಪನ ಮಾಡಲು ಇದನ್ನು ಅವರು ಯೂಸ್ ಮಾಡ್ಕೋತಾರೆ. ಸೊ ಇಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ, ಈ ಒಂದು ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂದರೆ ಯಾವ ಕಾರ್ಯಕ್ರಮವನ್ನು ಹೆಚ್ಚು ವೀಕ್ಷಿಸಲಾಗ್ತಾ ಇದೆ, ನಿರ್ದಿಷ್ಟ ಒಂದು ಟೈಮಲ್ಲಿ ಯಾವ ಕಾರ್ಯಕ್ರಮನ ಹೆಚ್ಚು ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ, ಯಾವ ಸಮಯದಲ್ಲಿ ಯಾವ ಚಾನಲ್ ನೋಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ TRP ಮೂಲಕ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು, ಆದರೆ ಇದು TRP ಯಾವ ಥರ ಲೆಕ್ಕ ಹಾಕ್ತಾರೆ ಅಂದರೆ, ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಒಂದು ಏಜೆನ್ಸಿ, ಅದ್ರ ಹೌಸ್ ಗ್ರೂಪ್ ಅಂತ. ಸೊ ಆ ಒಂದು ಗ್ರೂಪ್ ಏನು ಮಾಡುತ್ತೆ, ಬಾರೋಮೀಟರ್ಗಳನ್ನು ಮನೆಗಳಲ್ಲಿ ಏನು ಮಾಡುತ್ತೆ, ಒಂದು ಸಾಧನ ಇದೆ ಬಾರೋಮೀಟರ್ ಅಂತ, ಆ ಸಾಧನ ಏನು ಮಾಡುತ್ತೆ, ಮನೆಗಳಲ್ಲಿ ಅಂದರೆ ಕೆಲವು ಸೆಲೆಕ್ಟೆಡ್ ಮನೆಗಳಲ್ಲಿ ಏನು ಮಾಡ್ತಾರೆ, ಅಲ್ಲಿ ಅಳವಡಿಸ್ತಾರೆ. ಆ ಮನೆಗಳಿಗೆ ಗೊತ್ತಿರಲ್ಲ, ಸೊ ಆ ಒಂದು ಸಾಧನವನ್ನು ಫಿಕ್ಸ್ ಮಾಡಿರೋದು.
ಸೊ ಪ್ರತಿ ಗುರುವಾರ ಏನು ಮಾಡ್ತಾರೆ, ಆ ಬಾರ್ಕ್ ಏನು ಮಾಡುತ್ತೆ, ಪ್ರತಿ ಗುರುವಾರ ಆ ಟಿವಿ ಚಾನಲ್ ಮತ್ತು ಟಿವಿ ಕಾರ್ಯಕ್ರಮ ಶ್ರೇಣೀಕರಣವನ್ನು ಕೊಡ್ತಾ ಹೋಗುತ್ತೆ. ಅಂದರೆ TRP ಫಲಿತಾಂಶನ ಬಿಡುಗಡೆ ಮಾಡ್ತಾ ಹೋಗ್ತದೆ. ಅಂದರೆ ಆ TRP ಫಲಿತಾಂಶದಲ್ಲಿ ಯಾವ ಟಿವಿ ಚಾನಲ್ ಹೆಚ್ಚು ನೋಡ್ತಾ ಇದ್ದಾರೆ, ಸೊ ಈ ಥರ ಒಂದು ರ್ಯಾಂಕಿಂಗ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ವಿಧಾನ ಇದೆ, ಪಿಕ್ಚರ್ ಮ್ಯಾಚಿಂಗ್ ಅಂತ. ಅಂದರೆ ಇಲ್ಲಿ ಈ ಒಂದು ಸಾಧನ ಏನು ಮಾಡುತ್ತೆ, ಒಂದು ಪಿಕ್ಚರ್ ಅನ್ನು ಏನು ಮಾಡುತ್ತೆ, ಕ್ಯಾಪ್ಚರ್ ಮಾಡಿಬಿಡುತ್ತೆ. ಸೊ ಕ್ಯಾಪ್ಚರ್ ಮಾಡಿದ ಕೂಡಲೇ ಏನಾಗುತ್ತೆ, ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಯಾವ ಟಿವಿ ಚಾನಲ್ನ ಹೆಚ್ಚು ನೋಡಿದಾರೆ ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ಗೊತ್ತಾಗೋದ್ರಿಂದ ಏನಾಗುತ್ತೆ, ಏಜೆನ್ಸಿಗಳಿಗೆ, ದಟ್ ಈಸ್ ಮಾರ್ಕೆಟಿಂಗ್ ಆ್ಯಂಡ್ ಜಾಹೀರಾತು ಏಜೆನ್ಸಿಗಳಿಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ ಇದರಿಂದ. ಸೊ ಅವ್ರೇನು ಮಾಡ್ತಾರೆ, ಇದನ್ನು ಲೆಕ್ಕ ಹಾಕ್ತಾರೆ ಈ ಥರ. ನೆಕ್ಸ್ಟು ಬಾರ್ಕ್ ಅಂತ ನಿಮ್ಗೆ ಹೇಳಿದೆ. ಬಾರ್ಕ್ ಅಂದರೆ ಏನು? ಸೊ ಇದು ಬಾರ್ಕ್ ಅಂದರೆ ಒಂದು 2014ರಲ್ಲಿ ವಿಶ್ವದ ಅತಿ ದೊಡ್ಡ ದೂರದರ್ಶನ ಪ್ರೇಕ್ಷಕರ ಅಳತೆ ಮಾಡುವ ಒಂದು ಸೇವೆ ಮಾಡುವ ಒಂದು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಎಂಬ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಏನು ಮಾಡಿದೆ, ಏಕೈಕ ರೇಟಿಂಗ್ ಸಂಸ್ಥೆ, ನಮ್ಮ ದೇಶದ ಪ್ರಸಾರ ಕ್ಷೇತ್ರದ ಏಕೈಕ ರೇಟಿಂಗ್ ಸಂಸ್ಥೆಯಾಗಿದೆ. ಸೊ ಈ ಸಂಸ್ಥೆ ಏನು ಮಾಡುತ್ತೆ, ಇದರ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿ 22,000 ಬಾರ್ ಓಮೀಟರ್ಗಳನ್ನು ಇಲ್ಲಿವರೆಗೆ ಏನು ಮಾಡಿದೆ, ಕೆಲವು ಮನೆಗಳಲ್ಲೇ ಹೋಗಿ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅವರು. ಸೊ ಮುಂದಿನ ದಿನಗಳಲ್ಲಿ 50,000 ಮೀಟರ್ಗಳನ್ನು ಅಳವಡಿಸ್ತೀವಿ ಅಂತ ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ಸೊ ಅಲ್ಲಿ ಮನೆಗಳಿಗೆ, ಕೆಲವು ಮನೆಗಳನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಈ ಮೀಟರ್ಗಳನ್ನು ಹಾಕಿದಾಗ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಚಾನಲ್ ಯಾವ್ದು ನೋಡ್ತಾ ಇದ್ದಾರೆ, ಹೆಚ್ಚು ಯಾವ್ದು ನೋಡ್ತಾ ಇದ್ದಾರೆ, ಯಾವ ಒಂದು ನಿರ್ದಿಷ್ಟ ಟೈಮಲ್ಲಿ ಯಾವ ಒಂದು ಪ್ರೋಗ್ರಾಮ್ ನೋಡ್ತಾರೆ, ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಅದರ ಆಧಾರಿತವಾಗಿ ಪ್ರತಿ ಗುರುವ TRP ಫಲಿತಾಂಶ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಸೊ ನೀವು ನೋಡಿರ್ಬೋದು, ಈ ಜಿ ಟಿವಿ ಇರ್ಬೋದು ಅಥವಾ ಬೇರೆ ಬೇರೆ ಟಿವಿಗಳು ಹೇಳ್ತಾ ಇರ್ತಾರೆ, ನಮ್ಮ TRP ಇಷ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಈ ಒಂದು ಬಾರ್ಕ್ ಮೂಲಕ ಒಂದು ಸಾಧನವನ್ನು ಯೂಸ್ ಮಾಡಿಕೊಂಡು ಅವರು ಕ್ಯಾಲ್ಕುಲೇಟ್ ಹಾಕ್ತಾರೆ. ನೆಕ್ಸ್ಟ್ ಟಾಪಿಕ್ ಇರೋದು ನಾಗ್ ಕ್ಷಿಪಣಿ ಬಗ್ಗೆ, ದಟ್ ಈಸ್ ನಾಗ್ ಮಿಸೈಲ್ ಅಂತ. ಸೊ ಇದು ಯಾಕೆ ನ್ಯೂಸ್ ಇದೆ ನಾಗ್ ಮಿಸೈಲ್ ಅಂದರೆ, ರೀಸೆಂಟ್ ಆಗಿ ನಾಗ್ ಮಿಸೈಲ್ ಅನ್ನು ರಾಜಸ್ಥಾನದ ಪೋಖ್ರಾನ್ ಮರುಭೂಮಿಯಿಂದ ಯಶಸ್ವಿಯಾಗಿ ಇದನ್ನು DRDOದವರು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಯಶಸ್ವಿಯಾಗಿ ಉಡಾವಣೆ ಮಾಡಿದರೆ, ಪರೀಕ್ಷೆ ಮಾಡಿದ್ದಾರೆ. ಇದು ಯುದ್ಧ ಟ್ಯಾಂಕ್ಗಳನ್ನು ಹೊಡೆದುರುಳಿಸಬಲ್ಲ 3ನೇ ತಲೆಮಾರಿನ ಅತ್ಯಾಧುನಿಕ ನಾಗ್ ಕ್ಷಿಪಣಿ. ಸೊ ಇದರ ಅಂತಿಮ ಪರೀಕ್ಷೆ ಆಗಿದೆ ಇವಾಗ ರೀಸೆಂಟ್ ಆಗಿ. ಮತ್ತು ಇದು ಟ್ಯಾಂಕ್ ನಿರೋಧಕ ಗುರಿ ನಿರ್ದೇಶಿತ ಒಂದು ಕ್ಷಿಪಣಿ, ಅಂದರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ. ಸೊ ಈ ಕ್ಷಿಪಣಿ ನೋಡಿ, ರಾಜಸ್ಥಾನದ ಜೈಸಲ್ಮೇರ್ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಪೋಖ್ರಾನ್ ಅಂತ ಒಂದು ಮರುಭೂಮಿ ಬರುತ್ತೆ, ಥಾರ್ ಡೆಸರ್ಟ್ ಅಂತ. ಸೊ ಅಲ್ಲಿಂದ ಉಡಾವಣೆ ಮಾಡಿದ್ದಾರೆ. ಸೊ ಈ ಒಂದು ಕ್ಷಿಪಣಿನ ನಾವು ಹಗಲಷ್ಟೇ ಇಲ್ಲ, ರಾತ್ರಿಯೂ ಕೂಡ ನಾವು ಶತ್ರು ದೇಶಗಳ ಯುದ್ಧ ಟ್ಯಾಂಕ್ಗಳನ್ನ ಧ್ವಂಸ ಮಾಡೋಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ದೇಶೀಯವಾಗಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ, ರೈಟ್. ಸೊ ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಏನಂದರೆ, ಪೋಖ್ರಾನ್ ಅಂತ ಒಂದು ಪ್ಲೇಸ್ ಬಂತು ಇಲ್ಲಿ ನೋಡಿ. ಪೋಖ್ರಾನ್ ಅಂತ ಬಂದಾಗ ನಿಮಗೆ ಗೊತ್ತಾಗಬೇಕು, ನಮ್ಮ ಭಾರತದ ಮೊಟ್ಟ ಮೊದಲ ಅಣು ಪರೀಕ್ಷೆ ಆಗಿದ್ದು, ನ್ಯೂಕ್ಲಿಯರ್ ಟೆಸ್ಟ್ ಆಗಿದ್ದು ಈ ಒಂದು ಪ್ಲೇಸಲ್ಲಿ. ಯಾವಾಗ? 1974ರಲ್ಲಿ. ಸೊ ಯಾವಾಗ ಟೆಸ್ಟ್ ಆಯಿತು? ಸೊ ಈ ಒಂದು ಅಣು ಪರೀಕ್ಷೆಗೆ, ನ್ಯೂಕ್ಲಿಯರ್ ಟೆಸ್ಟ್ಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಏನು ಕೊಡ್ತಾರೆ, ಹೆಸರು ಪೋಖ್ರಾನ್ 1 ಅಂತ ಕೊಡ್ತಾರೆ. ಪೋಖ್ರಾನ್ 1 ಅಂತ ಹೆಸರನ್ನು ಕೊಡ್ತಾರೆ. ಸೊ 1974ರಲ್ಲಿ ಆದಮೇಲೆ 24 ವರ್ಷಗಳ ನಂತರ, ದಟ್ ಈಸ್ 1998ಅಲ್ಲಿ ಇನ್ನೊಂದು ಪರೀಕ್ಷೆ ಆಗಿದೆ, ಅಣು ಪರೀಕ್ಷೆ. ಅದು 2ನೇ ಅಣು ಪರೀಕ್ಷೆ, ಅದನ್ನು ಪೋಖ್ರಾನ್ 2 ಅಂತ ಕೊಡ್ತಾರೆ. ಸೊ ಅದಾದ ಕೂಡಲೇ ಇವಾಗ ನಾಗ್ ಕ್ಷಿಪಣಿ, ಈ ಒಂದು ಕ್ಷಿಪಣಿ ರಾಜಸ್ಥಾನದ ಪೋಖ್ರಾನ್ ಮರುಭೂಮಿಯಿಂದ ಅಲ್ಲಿ ಪರೀಕ್ಷೆ ಆಗಿದೆ. ಯೂಶುವಲ್ ಆಗಿ ನಾವು ಕ್ಷಿಪಣಿಗಳನ್ನು ಉಡಾವಣೆ ಮಾಡೋದು ಅಥವಾ ಪರೀಕ್ಷೆ ಮಾಡೋದು ಬಾಲಾಸೋರ್ನಲ್ಲಿ ಏನೊಂದು APJ ಅಬ್ದುಲ್ ಕಲಾಂ ಅವರ ಒಂದು ಐಲ್ಯಾಂಡ್ ಏನಿದೆ, ಸೊ ಅಲ್ಲಿರುವ ಒಂದು ಪರೀಕ್ಷಾ ಕೇಂದ್ರದಿಂದ, ದಟ್ ಈಸ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಂತ ಏನಿದೆ, ಸೊ ಅಲ್ಲಿಂದ ಯೂಶುವಲ್ ಆಗಿ ಏನು ಮಾಡ್ತಾರೆ, ಕ್ಷಿಪಣಿಗಳನ್ನು ಅಲ್ಲಿಂದ ಉಡಾವಣೆ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಬಟ್ ಈ ಒಂದು ನಾಗ್ ಕ್ಷಿಪಣಿ ಆಗಿರೋದು ರಾಜಸ್ಥಾನದ ಪೋಖ್ರಾನ್ ಮರುಭೂಮಿಯಿಂದ. ಓಕೆ, ರೈಟ್. ನೆಕ್ಸ್ಟು YK-ಸಿನ್ನ ಮಾಹಿತಿ ಆಯೋಗದ ಮುಖ್ಯಸ್ಥ ಅಂತ ಇದೆ. ಸೊ ರೀಸೆಂಟಾಗಿ ಮಾಹಿತಿ ಆಯುಕ್ತರಾದ, ದಟ್ ಈಸ್ ಇನ್ಫಾರ್ಮೇಷನ್ ಕಮಿಷನರ್ ಆದ ಯಶವರ್ಧನ್ ಕುಮಾರ್ ಸಿನ್ಹಾ ಅವರನ್ನು ಕೇಂದ್ರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ದಾರೆ. ಮತ್ತು ಒಬ್ಬರನ್ನ ಹಿರಿಯ ಪತ್ರಕರ್ತರಾದ ಉದಯ್ ಮಹುರ್ಕರ್ ಇವರನ್ನ ಮಾಹಿತಿ ಆಯುಕ್ತರಾಗಿ, ದಟ್ ಈಸ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಸೊ ಇಲ್ಲಿ ನಾವು ಡೀಟೇಲ್ ಆಗಿ ಕೇಂದ್ರ ಮಾಹಿತಿ ಆಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ಮಾಹಿತಿ ಆಯೋಗದ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಇದೆ, ನೀವು ಹೋಗಿ ನೋಡ್ಬೋದು. ಸೊ ಇಲ್ಲೂ ಸಹಿತ ಅದರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ಕೇಂದ್ರ ಮಾಹಿತಿ ಆಯೋಗ, ದಟ್ ಈಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸ್ಥಾಪನೆಯಾಗಿದ್ದು ಮಾಹಿತಿ ಹಕ್ಕು ಕಾಯ್ದೆ, ದಟ್ ಈಸ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ 2005. ಸೊ 5 ಕೇಂದ್ರ ಸರ್ಕಾರದ ಮೂಲಕ 2005ರಲ್ಲಿ ಈ ಒಂದು ಆಯೋಗ ಸ್ಥಾಪನೆಯಾಗಿದೆ. ಸೊ ಈ ಒಂದು ಆಯೋಗ ಶಾಸನಬದ್ಧ ಸಂಸ್ಥೆ, ದಟ್ ಈಸ್ ಸ್ಟ್ಯಾಟ್ಯುಟರಿ ಬಾಡಿ, ಮತ್ತು ಹೈ ಪವರ್ಡ್ ಇಂಡಿಪೆಂಡೆಂಟ್ ಬಾಡಿ, ಅಂದರೆ ಉನ್ನತ ಶಕ್ತಿಯ ಸ್ವತಂತ್ರ ಸಂಸ್ಥೆ. ಇದರ ಕಂಪೋಸಿಷನ್, ಇದರ ಸಂಯೋಜನೆ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಇದರಲ್ಲಿ ಒಬ್ಬರು ಮುಖ್ಯ ಮಾಹಿತಿ ಆಯುಕ್ತರಿರ್ತಾರೆ ಮತ್ತು 10ಕ್ಕಿಂತ ಜಾಸ್ತಿ ಅಲ್ಲ, 10ಕ್ಕಿಂತ ಕಡಿಮೆ ಅಥವಾ 10 ಜನರು ಮಾಹಿತಿ ಆಯುಕ್ತರಾಗಿರ್ತಾರೆ. ದಟ್ ಈಸ್ ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ನಾಟ್ ಮೋರ್ ದೆನ್ 10 ಇನ್ಫಾರ್ಮೇಷನ್ ಕಮಿಷನರ್. ಸ್ಟಾರ್ಟಿಂಗಲ್ಲಿ ಯಾವಾಗ 2005ರಲ್ಲಿ ಬಂದಿತ್ತು ಈ ಒಂದು ಆಯೋಗ, ಅವಾಗ ಇದರಲ್ಲಿ 5
ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ರು, ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ರು. ಬಟ್ ಇವಾಗ ಅಂದರೆ 2019ರಲ್ಲಿ 6 ಜನ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ, ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ. ಸೊ ಇವೆಲ್ಲ ಮಾಹಿತಿಯನ್ನು ಲಕ್ಷ್ಮೀಕಾಂತ್ ಪಾಲಿಟಿ ಬುಕ್ ಏನಿದೆ ಅಲ್ಲಿಂದ ತೆಗೆದುಕೊಳ್ಳಲಾಗಿದೆ. ಸೊ ಅದರ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ನಾಟ್ ಮೋರ್ ದೆನ್ 10 ಇನ್ಫಾರ್ಮೇಷನ್ ಕಮಿಷನರ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕಡಿಮೆ ಇರುವುದು ಹೆಚ್ಚು ಇರ್ಬೋದು, ರೈಟ್. ಸೊ 6 ಇರ್ಬೋದು, 5 ಇರ್ಬೋದು, 7 ಇರ್ಬೋದು. ಸೊ ದಟ್ ಡಿಪೆಂಡ್ಸ್ ಆನ್, ಓಕೆ, ರೈಟ್. ಅಪಾಯಿಂಟ್ಮೆಂಟ್ ಯಾವ ಥರ ಆಗುತ್ತೆ ಅಂದರೆ, ಒಂದು ಸಮಿತಿ ಇದೆ, ಒಂದು ಕಮಿಟಿ ಇದೆ. ಸೊ ಈ ಕಮಿಟಿಯ ಅಧ್ಯಕ್ಷರು ಪ್ರಧಾನಿ ಅವರಿರ್ತಾರೆ, ಮತ್ತು ಲೋಕಸಭೆ ಪ್ರತಿಪಕ್ಷದ ನಾಯಕರು ಇದರ ಮೆಂಬರ್ ಆಗಿರ್ತಾರೆ, ಮತ್ತು ಪ್ರಧಾನಿ ನಾಮನಿರ್ದೇಶನ ಅಂದರೆ ಪ್ರಧಾನಮಂತ್ರಿ ಅವರು ನಾಮಿನೇಟ್ ಮಾಡಿರುವ ಒಬ್ಬರು ಕೇಂದ್ರ ಸಚಿವ ಸಂಪುಟದ ಸಚಿವರು ಇರ್ತಾರೆ ಇದರಲ್ಲಿ. ಸೊ ಈ 3 ಜನ ಸೇರಿಕೊಂಡು ಒಂದು ಸಮಿತಿ ಇರುತ್ತೆ. ಆ ಸಮಿತಿ ಏನು ಮಾಡುತ್ತೆ, ರಿಕಮೆಂಡ್ ಮಾಡುತ್ತೆ ಹೆಸರು. ಸೊ ರಿಕಮೆಂಡ್ ಮಾಡಿದ್ಮೇಲೆ ರಾಷ್ಟ್ರಪತಿ ಅವರು ಏನು ಮಾಡ್ತಾರೆ, ಆ ಒಬ್ಬ ವ್ಯಕ್ತಿಯನ್ನ ಮಾಹಿತಿ ಆಯೋಗದ ಮಾಹಿತಿ ಆಯುಕ್ತ ಅಥವಾ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿ ಅವರನ್ನು ನೇಮಕ ಮಾಡ್ತಾರೆ. ಸೊ ಮಾಹಿತಿ ಆಯೋಗದ ಮುಖ್ಯಸ್ಥರು ಇರ್ಬೋದು ಅಥವಾ ಮಾಹಿತಿ ಆಯುಕ್ತರು ಇರ್ಬೋದು. ಸೊ ಯಾರು ಎಲೆಕ್ಟ್ ಆಗ್ತಾರೋ, ಸೆಲೆಕ್ಟ್ ಆಗ್ತಾರೋ, ಸೊ ಆಯ್ಕೆ ಆಗ್ತಾರೋ, ಅಪಾಯಿಂಟ್ ಆಗ್ತಾರೋ, ಸೊ ಅವರು ಸಾರ್ವಜನಿಕ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿರಬೇಕು. ಕಾನೂನು, ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ ಸೇವೆ, ನಿರ್ವಹಣೆ, ಪತ್ರಿಕೋದ್ಯಮ, ಸಮೂಹ ಮಾಧ್ಯಮ ಮತ್ತು ಆಡಳಿತದಲ್ಲಿ ವ್ಯಾಪಕ ಜ್ಞಾನ ಮತ್ತು ಅನುಭವವನ್ನು ಹೊಂದಿರಬೇಕು. ಮತ್ತು ಅವರು MP ಅಂದರೆ ಯಾವುದೇ ಸ್ಟೇಟ್ ಅಥವಾ UT ಇರ್ಬೋದು. ಸೊ ಆ ಸ್ಟೇಟ್ ಮತ್ತು UTಯ MP ಅಥವಾ MLA ಅವರಾಗಿರಬಾರ್ದು. ಮತ್ತು ಅವರು ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರಬಾರ್ದು. ಮತ್ತು ರಾಜಕೀಯ ಪಕ್ಷದೊಂದಿಗೆ ಸಂಪರ್ಕವನ್ನು ಅವ್ರದ್ದು ಇರಬಾರ್ದು. ಮತ್ತು ವ್ಯವಹಾರ ಸಹಿತ ಅವರು ಮಾಡಬಾರ್ದು. ಇವರ ಟರ್ಮ್ ಬರೋದು ಕೇಂದ್ರ ಸರ್ಕಾರದ ಸೂಚಿಸಿದಂತೆ, ಅಂದರೆ ಕೇಂದ್ರ ಸರ್ಕಾರ ಏನು ಸೂಚನೆ ಮಾಡುತ್ತೆ ಅಥವಾ 65 ವರ್ಷ ತುಂಬುವವರೆಗೆ ಯಾವುದು ಮೊದಲಿರುತ್ತೆ ಅದು ಅಪ್ಲೈ ಆಗುತ್ತೆ ಇವರ ಒಂದು ಟರ್ಮ್. ಮತ್ತು ಇವರು ಮರು ನೇಮಕಾತಿಗೆ ಇವರು ಅರ್ಹರಲ್ಲ, ಅಂದರೆ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್. ನೆಕ್ಸ್ಟು ರಾಷ್ಟ್ರಪತಿಯವರು ಮಾಹಿತಿ ಆಯೋಗದ ಮುಖ್ಯಸ್ಥರನ್ನ ಅಂದರೆ ಮುಖ್ಯ ಮಾಹಿತಿ ಆಯುಕ್ತರನ್ನ ಅಥವಾ ಮಾಹಿತಿ ಆಯುಕ್ತರನ್ನ ಅವರು ಕಚೇರಿಯನ್ನು ತೆಗೆದುಹಾಕಬಹುದು. ಸೊ ಅದಕ್ಕೆ ಕೆಲವು ಕಂಡೀಷನ್ಸ್ ಇರ್ತವೆ. ಏನು ಕಂಡೀಷನ್ಸ್ ಇದಾವೆ ಅಂದರೆ, ಸಪೋಸ್ ಮಾಹಿತಿ ಆಯೋಗದ ಮಾಹಿತಿ ಆಯುಕ್ತರು ಅಥವಾ ಮುಖ್ಯಸ್ಥರು ದಿವಾಳಿ ಆದಾಗ, ದಟ್ ಈಸ್ ಇನ್ಸಾಲ್ವೆಂಟ್ ಆದಾಗ, ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನೈತಿಕ ತಲ್ಲಣವನ್ನು ಒಳಗೊಂಡಿರುವ ಅಪರಾಧ ಶಿಕ್ಷೆ, ಅವರೇನಾದರೂ ಒಂದು ಶಿಕ್ಷೆ ಮಾಡಿದಾಗ, ಅಪರಾಧ ಮಾಡಿದಾಗ, ಸೊ ಅವಾಗ ರಾಷ್ಟ್ರಪತಿಯವರು ತೆಗೆದುಹಾಕ್ಬೋದು. ನೆಕ್ಸ್ಟು ಯಾವುದಾದರೂ ಲಾಭದಾಯಕ ಹುದ್ದೆಯಲ್ಲಿ ಅವರಿದ್ದಾಗ, ನೆಕ್ಸ್ಟು ಅಧ್ಯಕ್ಷರ ಅಂದರೆ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಆ ಒಬ್ಬ ವ್ಯಕ್ತಿ ಅಂದರೆ ಮಾಹಿತಿ ಆಯೋಗದ ಮುಖ್ಯಸ್ಥರು ಅಥವಾ ಆಯುಕ್ತರು ದುರ್ಬಲ ಅಥವಾ ಮನಸ್ಸಿನಿಂದ ಅವರು ದುರ್ಬಲತೆ ಇದ್ದರು ಅಥವಾ ದೇಹದಿಂದ ದುರ್ಬಲತೆ ಇದ್ದಾಗ ಅವರನ್ನು ಕಚೇರಿಯಿಂದ ಅವರು ಅನರ್ಹ ಮಾಡಬಹುದು. ನೆಕ್ಸ್ಟು ಈ ಅಧಿಕೃತ ಕಾರ್ಯಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಅದರಿಂದ ಅಧಿಕೃತ ಕಾರ್ಯಗಳ ಮೇಲೆ ಏನಾದರೂ ಪರಿಣಾಮ ಬೀಳ್ತಾ ಇದ್ರೆ, ಸೊ ಅಂಥದ್ದು ಏನಾದರೂ ಸಾಬೀತಾದರೆ ಅವಾಗ ರಾಷ್ಟ್ರಪತಿಯವರು ಅವರನ್ನು ತೆಗೆದುಹಾಕ್ತಾರೆ. ಸೊ ರಾಷ್ಟ್ರಪತಿಯವರು ಆ ಆಯೋಗದ ಮುಖ್ಯಸ್ಥರು ಅಥವಾ ಆಯುಕ್ತರನ್ನು ತೆಗೆದುಹಾಕಬೇಕಾದ್ರೆ ಅವರು ಫಸ್ಟ್ ಏನು ಮಾಡ್ತಾರೆ, ಆ ಮ್ಯಾಟರ್ನ ಒಂದು ಕಾರಣವನ್ನು ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೋಸ್ಕರ ಉಲ್ಲೇಖ ಮಾಡ್ತಾರೆ. ಸೊ ಆ ಒಂದು ಕಾರಣದ ಮೇಲೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡುತ್ತೆ. ಸೊ ಸಪೋಸ್ ಆ ಕಾರಣ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಸಲಹೆ ನೀಡಿದಾಗ ಅವಾಗ ರಾಷ್ಟ್ರಪತಿಯವರು ಆ ವ್ಯಕ್ತಿಯನ್ನು ಅವರನ್ನು ತೆಗೆದುಹಾಕ್ತದೆ. ಸೊ ಈ ಥರ ಒಂದು ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟು ಸಂಬಳ ಭತ್ಯೆ ಮತ್ತು ಇತರ ಸೇವೆಗಳ ಬಗ್ಗೆ ಮಾತಾಡಬೇಕಾದ್ರೆ, ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರ ಸಂಬಳ ಭತ್ಯೆ ಮತ್ತು ಇತರ ಸೇವಾ ಪರಿಸ್ಥಿತಿಗಳು ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಮತ್ತು ಸೇವೆಯ ಸಮಯದಲ್ಲಿ ಯಾವುದೇ ಬದಲಾವಣೆಗಳೇ ಆಗೋದಿಲ್ಲ. ಸೊ ಏನು ಅವರು ಡಿಸೈಡ್ ಮಾಡಿರ್ತಾರೆ ಅದೇನಾಗುತ್ತೆ, ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ನೆಕ್ಸ್ಟು ಈ ಮಾಹಿತಿ ಆಯೋಗದ ಪವರ್ಸ್ ಆ್ಯಂಡ್ ಫಂಕ್ಷನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಮಾಹಿತಿ ಆಯೋಗ ಏನು ಮಾಡುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಅವರು ಕಂಪ್ಲೇಂಟನ್ನು ರಿಶ್ಯೂ ಮಾಡಬೇಕು ಮತ್ತು ಅವರು ಅದರ ಬಗ್ಗೆ ವಿಚಾರಣೆಯನ್ನು ನಡೆಸಬೇಕು. ಅದು ಒಂದು ಕರ್ತವ್ಯ ಇದೆ ಯಾರ್ದು, ಈ ಒಂದು ಆಯೋಗದ್ದು. ಎರಡನೇದಾಗಿ, ಸಪೋಸ್ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು ಕಂಪ್ನಿ ಇರ್ಬೋದು, ಸೊ ಒಂದು ಸಂಘ ಸಂಸ್ಥೆ ಇರ್ಬೋದು, ಆ ಸಂಘ ಸಂಸ್ಥೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಅವ್ರ ಮೇಲೆ ಏನಾದರೂ ಒಂದು ಸಮಂಜಸವಾದ ಆಧಾರಗಳ ಮೇಲೆ ಏನಾದರೂ ಒಂದು ಅವರು ಡೌಟ್ ಬಂದರೆ ಅಂಥ ವ್ಯಕ್ತಿಗಳ ಮೇಲೆ ಅವರು ವಿಥೌಟ್ ಎನಿ ರೀಸನ್ ಇಟ್ಕೊಂಡು ಏನು ಮಾಡ್ತಾರೆ, ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಅವ್ರ ಮೇಲೆ ಆದೇಶ ಮಾಡೋದು ಈ ಒಂದು ಆಯೋಗ. ಎರಡನೇದಾಗಿ, ನೆಕ್ಸ್ಟು ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರ ಇರುತ್ತೆ. ಮತ್ತು ಆಲ್ ಪಬ್ಲಿಕ್ ರೆಕಾರ್ಡ್ಸ್ ಮಸ್ಟ್ ಬಿ ಗಿವನ್ ಟು ದ ಕಮಿಷನ್ ಡ್ಯೂರಿಂಗ್ ಎನ್ಕ್ವೈರಿ ಫಾರ್ ಎಕ್ಸಾಮಿನೇಷನ್. ಅಂದರೆ ಪಬ್ಲಿಕ್ ರೆಕಾರ್ಡ್ಸ್ಗಳನ್ನು ಕಮಿಷನ್ ಕೊಡಬೇಕಾಗುತ್ತೆ. ಯಾವಾಗ ಅವರು ಒಂದು ವೇಳೆ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ, ಆಯೋಗ ಏನು ಮಾಡ್ತದೆ, ಪರೀಕ್ಷೆ ಮಾಡಬೇಕಾದ್ರೆ, ತನಿಖೆ ಮಾಡಬೇಕಾದ್ರೆ, ವಿಚಾರಣೆ ಮಾಡಬೇಕಾದ್ರೆ. ಮತ್ತು ಈ ಒಂದು ಆಯೋಗ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಒಂದು ಆನ್ಯುವಲ್ ರಿಪೋರ್ಟನ್ನು ಕೊಡಬೇಕು. ಅಂದರೆ ಏನು ಆ್ಯಕ್ಟ್ ಇದೆ, ಸೊ 2005 ಮೂಲಕ ಏನೊಂದು ಆ್ಯಕ್ಟ್ ಬಂದಿದೆ, ಇದು ಒಂದು ಆಯೋಗ ಇದೆ. ಸೊ ಆ ಆಯೋಗದ ನೀತಿ ನಿಯಮಗಳನ್ನು ಯಾವ ಥರ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಆನ್ಯುವಲ್ ರಿಪೋರ್ಟನ್ನು ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಸೊ ಕೇಂದ್ರ ಸರ್ಕಾರ ಏನಿರುತ್ತೆ, ಆ ಒಂದು ರಿಪೋರ್ಟನ್ನು ಅವರು ಪಾರ್ಲಿಮೆಂಟ್ ಎದುರುಗಡೆ ಅಂದರೆ ಪಾರ್ಲಿಮೆಂಟ್ ಸಂಸತ್ತಿನ ಮುಂದೆ ಅದು ಇಡುತ್ತದೆ. ಸೊ ಇದೆಲ್ಲ ಮಾಹಿತಿ ಆಯೋಗದ ಬಗ್ಗೆ. ನೆಕ್ಸ್ಟು ಈ ಕೇಂದ್ರ ಮಾಹಿತಿ ಆಯೋಗ ಏನಿದೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೊ ಇದರಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಯಾರಾಗಿದ್ದರು, ಸೊ 2005 ಬಂದಾಗ ಫಸ್ಟು ಈ ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ನ ಮುಖ್ಯ ಆಯುಕ್ತರಾಗಿ ವಜತ್ ಹಬೀಬುಲ್ಲಾ ಅವರು ನೇಮಕರಾಗಿದ್ದರು. ಮತ್ತು ಮೊದಲ ಮಹಿಳಾ
ಆಯುಕ್ತೆಯಾಗಿ ನೇಮಕರಾದರು ದೀಪಕ್ ಸಂಧು ಅವರು, ಅದಾದ ಕೂಡಲೇ ಸುಷ್ಮಾ ಸಿಂಗ್ ಅವರಾಗಿದ್ದಾರೆ. ಬಟ್ ಲಾಸ್ಟ್ ಯಾರಿದ್ರು ಅಂದರೆ ಬಿಮಲ್ ಜುಲ್ಕಾ ಅವರಿದ್ರು. ಸೊ ಅವರ ಟರ್ಮ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಅವರ ಸ್ಥಾನಕ್ಕೆ YK ಸಿನ್ಹಾ ಅವರು ಆಯ್ಕೆ ಆಗಿದ್ದಾರೆ. ಸೊ ಇದು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ವಿಶ್ವದ ಅತಿ ದೊಡ್ಡ ಕಾರಂಜಿ ದುಬೈಯಲ್ಲಿ ನಿರ್ಮಿಸಲಾಗಿದೆ. ಸೊ ಅದರ ಹೆಸರು ಪಾಮ್ ಅಂತ. ಸೊ ಈ ಒಂದು ಕಾರಂಜಿ 14,000 ಚದರ ಅಡಿಯಷ್ಟು ವ್ಯಾಪ್ತಿಯಲ್ಲಿ ಚಾಚಿಕೊಂಡಿದೆ. ಮತ್ತು ಪ್ರಪಂಚದ ಅತಿ ಎತ್ತರದ ಕಟ್ಟಡ ಜಾರ್ಜ್ ಖಲೀಫಾ, ಅದರ ಒಂದು ಎತ್ತರ 828 ಮೀಟರ್ ಇದೆ. ಸೊ ಇದು ಇರೋದು ದುಬೈನಲ್ಲಿ. ನೆಕ್ಸ್ಟು ಪೇಟಿಎಂ ಬಗ್ಗೆ ಇದೆ. ಸೊ ಈ ಪೇಟಿಎಂ ಅಲ್ಲಿ ಆಂಡ್ರಾಯ್ಡ್ ಮಿನಿ ಆ್ಯಪ್ ಸ್ಟೋರನ್ನು, ಅಂದರೆ ಪೇಟಿಎಂ ಅವರು ಆಂಡ್ರಾಯ್ಡ್ ಮಿನಿ ಆ್ಯಪ್ ಸ್ಟೋರನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಆ್ಯಪ್ ಅಭಿವೃದ್ಧಿಪಡಿಸುವ ಭಾರತೀಯರಿಗೆ ಒಂದು ಬೆಂಬಲ ನೀಡ್ತಾ ಇದ್ದಾರೆ, ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ಒಂದು ಇನ್ಸ್ಟಿಟ್ಯೂಟ್ನ ಪೇಟಿಎಂ ತೆಗೆದುಕೊಂಡಿದೆ ಅಂದರೆ ರೀಸೆಂಟ್ ಆಗಿ ಒಂದು ಇಶ್ಯೂ ಆಗಿತ್ತು. ಏನು ಇಶ್ಯೂ ಆಗಿತ್ತು ಅಂದರೆ ಈ IPL ಸಂದರ್ಭದಲ್ಲಿ ಡ್ರೀಮ್ 11 ಅಂತ ನಿಮಗೊಂದು ಆ್ಯಪ್ ಇದೆ, ಗೊತ್ತಿರಬಹುದು. ಸೊ ರೀಸೆಂಟ್ ಆಗಿ IPLನ ಸ್ಪಾನ್ಸರ್ಶಿಪ್ ಅನ್ನು ಪಡ್ಕೊಂಡಿದೆ. ಸೊ ಡ್ರೀಮ್ 11 ಇದೊಂದು ಬೆಟ್ಟಿಂಗ್ ಥರ ಒಂದು ಆ್ಯಪ್ ಇದೆ ಇದು, ರೈಟ್. ಸೊ ಅದೇ ಥರ ಪೇಟಿಎಂ ಅವರು ಸಹಿತ ಒಂದು ಪೇಟಿಎಂ ಫಸ್ಟ್ ಗೇಮ್ಸ್ ಅಂತ ಒಂದು ಬೆಟ್ಟಿಂಗ್ ಥರದ ಒಂದು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಗೂಗಲ್ ಏನು ಹೇಳುತ್ತೆ ಅಂದರೆ ಕ್ರೀಡೆಗಳಿಗೆ ಸಂಬಂಧಿಸಿದ ಬೆಟ್ಟಿಂಗ್ ಕುರಿತು ನೀತಿಯನ್ನು ನೀವು ಉಲ್ಲಂಘನೆ ಮಾಡಿದಿರಿ, ಪೇಟಿಎಂ ಉಲ್ಲಂಘನೆ ಮಾಡಿದೆ. ಹಾಗಾಗಿ ಗೂಗಲ್ ಪ್ಲೇಸ್ಟೋರಿಂದ ಏನು ಮಾಡುತ್ತೆ, ಪೇಟಿಎಂನ ಕೆಲವು ಗಂಟೆಗಳವರೆಗೆ ತೆಗೆದುಹಾಕ್ಬಿಡುತ್ತೆ. ತೆಗೆದುಹಾಕಿ ಕೂಡಲೇ ಮತ್ತೆ ರಿಸ್ಟೋರ್ ಮಾಡುತ್ತೆ. ಸೊ ಅವಾಗ ಈ ಪೇಟಿಎಂ ಯೋಚನೆ ಮಾಡಿ ಏನು ಮಾಡುತ್ತೆ, ಕೆಲವು ದಿವಸಗಳ ನಂತರ ಒಂದು ಅನೌನ್ಸ್ಮೆಂಟ್ ಕೊಡುತ್ತೆ. ಏನಂದರೆ ತನ್ನದೇ ಆದ ಒಂದು ಆ್ಯಪ್ ಸ್ಟೋರನ್ನು, ಮಿನಿ ಆ್ಯಪ್ ಸ್ಟೋರನ್ನು ನಾವು ಆಂಡ್ರಾಯ್ಡ್ ಮಿನಿ ಆ್ಯಪ್ ಸ್ಟೋರನ್ನು ನಾವು ಸ್ಟಾರ್ಟ್ ಮಾಡ್ತೀವಿ, ಆರಂಭ ಮಾಡ್ತೀವಿ ಅಂತ ಅನೌನ್ಸ್ಮೆಂಟನ್ನು ಕೊಡುತ್ತೆ. ಸೊ ಪ್ರಸ್ತುತವಾಗಿ ನಮ್ಮಲ್ಲಿ ಒಂದು ಗೂಗಲ್ ಪ್ಲೇ ಸ್ಟೋರ್ ಇದೆ, ಇನ್ನೊಂದು ಆ್ಯಪಲ್ ಸ್ಟೋರ್, 2 ಆ್ಯಪ್ ಸ್ಟೋರ್ಗಳು ಇದ್ದಾವೆ. ನೆಕ್ಸ್ಟು 10 ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳ ಹೊಂದಿರುವ ಭಾರತದ 2ನೇ ಕಂಪನಿ ಅಂದರೆ ಅದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಅದು ರೀಸೆಂಟ್ ಆಗಿ ಇದರ ಮೊದಲು 9 ಲಕ್ಷ ಕೋಟಿ ಇದರ ಮಾರುಕಟ್ಟೆ ಬಂಡವಾಳ ಇತ್ತು, ಬಟ್ ಇವಾಗ ಹೆಚ್ಚಾಗಿದೆ. ಸೊ ಇದು ಇವಾಗ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಬಟ್ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಇದರ ಒಂದು ಮಾರುಕಟ್ಟೆ ಬಂಡವಾಳ 15 ಲಕ್ಷ ಕೋಟಿ ಇದೆ. ಸೊ ಇದು ಮೊದಲನೇ ಸ್ಥಾನದಲ್ಲಿದೆ. ನೆಕ್ಸ್ಟು 5G ತಂತ್ರಜ್ಞಾನ, ದಟ್ ಈಸ್ 5G ಟೆಕ್ನಾಲಜಿ, ಮತ್ತು ಕೃತಕ ಬುದ್ಧಿಮತ್ತೆ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮತ್ತು ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಗೋಸ್ಕರ ನಮ್ಮ ಭಾರತ ಏನು ಮಾಡಿದೆ, ಜಪಾನ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ರೀಸೆಂಟ್ ಆಗಿ ಕ್ವಾಡ್ ರಾಷ್ಟ್ರಗಳ ಒಂದು ಸಚಿವರ ಮಟ್ಟದ ಒಂದು ಸಭೆಯಾಗಿತ್ತು. ಆ ಸಭೆಯಲ್ಲಿ ನಮ್ಮ ದೇಶದಿಂದ ವಿದೇಶಾಂಗ ಸಚಿವರಾದ ಜಯಶಂಕರ್ ಅವರು ಹೋಗಿದ್ರು. ಸೊ ಅಲ್ಲಿ ಹೋಗಿ ಮಾತುಕತೆ ಆಗಿದೆ. ಸೊ ಮಾತುಕತೆ ಆದಾಗ 5G ಟೆಕ್ನಾಲಜಿ ಮತ್ತು AI, ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೋಸ್ಕರ ಪರಸ್ಪರ ಒಪ್ಪಂದ ಈ ಜಪಾನ್ ಜೊತೆ ಆಗಿದೆ. ಜಪಾನ್ನ ಟೋಕಿಯೋದಲ್ಲಿ ಒಂದು ಶೃಂಗಸಭೆ ನಡೆದಿತ್ತು. ಇಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಇದು 2ನೇ ಶೃಂಗಸಭೆ ಆಗಿತ್ತು. ಮೊದಲನೇ ಶೃಂಗಸಭೆ ಆಗಿದ್ದು 2019ರಲ್ಲಿ, ದಟ್ ಈಸ್ ನ್ಯೂಯಾರ್ಕಲ್ಲಿ. ಮತ್ತು ಕ್ವಾಡ್ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್, ದಟ್ ಈಸ್ ನಾವು ಯೂಶಲಿ ಕ್ವಾಡ್ ಈ ಥರನೂ ಬರೀಬೋದು ಅಥವಾ QSD ಅಂತಲೂ ಬರೀತಾರೆ. ಸೊ ಈ ಕ್ವಾಡಲ್ಲಿ 4 ದೇಶಗಳಿದ್ದಾವೆ. ಒಂದು ಅಮೆರಿಕ, ಇನ್ನೊಂದು ಆಸ್ಟ್ರೇಲಿಯಾ, ಇನ್ನೊಂದು ಭಾರತ, ಇನ್ನೊಂದು ಜಪಾನ್. 4 ದೇಶಗಳ ಒಂದು ಮೈತ್ರಿ ಕೂಟ ಇದೆ. ಸ್ಥಾಪನೆಯಾಗಿದ್ದು 2007ರಲ್ಲಿ, ಮರು ಹೊಂದಾಣಿಕೆ ಮತ್ತು ಸ್ಥಾಪನೆಯಾಗಿದ್ದು 2017ರಲ್ಲಿ. ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಮುಂಬೈಯಲ್ಲಿ ಸಹಿತ ಬಹಳಷ್ಟು ಇದೆ. ಸೊ ಅಲ್ಲಿ ಆಲ್ರೆಡಿ ಉಪನಗರ ರೈಲು ಯೋಜನೆ ಇದೆ. ಸೊ ನಮ್ಮ ದೇಶದಲ್ಲೂ, ನಮ್ಮ ಬೆಂಗಳೂರಲ್ಲಿ ಸಹಿತ ಉಪನಗರ ರೈಲು ಯೋಜನೆ ಇರಬೇಕಂತ 37 ವರ್ಷಗಳಿಂದ ಬೇಡಿಕೆ ಇದೆ. 37 ವರ್ಷಗಳಿಂದ ಬೇಡಿಕೆ ಇದೆ. ಬಟ್ ಇದಕ್ಕೆ ಸರಿಯಾದ ಒಂದು ಅನುದಾನ ಸಿಕ್ಕಿಲ್ಲ. ಹಾಗಾಗಿ ಇದು ಡಿಲೇ ಆಗ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ಈ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅನೌನ್ಸ್ಮೆಂಟನ್ನು ಮಾಡಿದರು. ಸೊ ಹಾಗಾಗಿ ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ, ಇವಾಗ ಈ ಉಪನಗರ ರೈಲು ಯೋಜನೆಗೆ 19,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ, ಅದಕ್ಕೆ ಅನುಮೋದನೆ ನೀಡಿದೆ ಇವಾಗ. ನೆಕ್ಸ್ಟು ಹಿರಿಯ IPS ಅಧಿಕಾರಿಯಾದ ಮನೇಪಂಡ್ ಅಪ್ಪಯ್ಯ ಗಣಪತಿ. ಸೊ ಇವರು ಇವಾಗ ನಾಗರಿಕ ವಿಮಾನಯಾನ ಭದ್ರತಾ ಸಂಸ್ಥೆ, ದಟ್ ಈಸ್ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ, ಇದರ ಮಹಾನಿರ್ದೇಶಕರಾಗಿ ಇವರು ನೇಮಕ ಮಾಡಿದ್ದಾರೆ ಇವರಿಗೆ. ಸೊ ಇವರು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ವಿಜಾರಪೇಟೆ ತಾಲೂಕಿನ ಕುಂದ ಗ್ರಾಮದವರು. ಸೊ ಇವರು ಪ್ರಸ್ತುತವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, ದಟ್ ಈಸ್ CISFನ ವಿಶೇಷ ಮಹಾನಿರೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಕ್ಷಣಾ ಸಚಿವರು, ಇವಾಗ ಯಾರಿದ್ದಾರೆ ರಕ್ಷಣಾ ಸಚಿವರು, ರಾಜನಾಥ್ ಸಿಂಗ್ ಅವರಿದ್ದಾರೆ. ಸೊ ಇವರು ಮೋದಿ ಸರ್ಕಾರದ ಮೊದಲನೇ ಅವಧಿಯಲ್ಲಿ ಇವರು ಗೃಹ ಸಚಿವರಾಗಿದ್ದರು. ಸೊ ಗೃಹ ಸಚಿವರು ಆಗಿದ್ದಾಗ ಅವರ ಒಂದು ಆಪ್ತ ಸಹಾಯಕರಾಗಿ ಗಣಪತಿ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಇದೇನು ಮಾಡುತ್ತೆ ಅಂದರೆ ನಾಗರಿಕ ವಿಮಾನಯಾನ ಸುರಕ್ಷತೆಯ ಒಂದು ನಿಯಂತ್ರಣ ಪ್ರಾಧಿಕಾರ ಇದೆ. ಇದರ ಕಚೇರಿ ಇದು ನವದೆಹಲಿಯಲ್ಲಿ. ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ವೀಕ್ 1 ಮತ್ತು ವೀಕ್ 2, ಸೊ 2 ವಿಡಿಯೋಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ವೀಕ್ 3 ಅಂದರೆ 3ನೇ ವಾರದಲ್ಲಿ ಬಂದಿರುವ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ಬೈ, ಥ್ಯಾಂಕ್ ಯು ಸೊ ಮಚ್.